ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ. ಇನ್ನು ಹೇಳ್ತೀನಿ, ನನ್ನ ಕುಟುಂಬದ ಹೆಣ್ಣುಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ, ಜೀವಂತ ಸಾಕ್ಷಿಯವರು ಇದ್ದಾರೆ. ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದ ನೀವು ಸೃಷ್ಟಿಯಾದಂತ ಸಾಕ್ಷಿ ಅನ್ನಲ್ಲ ಅನ್ನೋದಕ್ಕೆ ಹೆಂಗೆ ಸರಿ? ಅದು ಇವಾಗ ನಾಳೆ SIT ಅವರಿಗೆ ಕೊಡ್ತೀವಿ, SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಸೃಷ್ಟಿ ಅಂತ ಬಂದಿಲ್ಲ, ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ಅವತ್ತು ನೋಡಿದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತು ಅದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ. ನಮಗೂ ಜೀವ ಭಯ ಇದೆ ಸರ್, ಇವತ್ತು ಧೈರ್ಯ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್, ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ ಪ್ರಕಾರ ಏನಾಗ್ತಿದೆ? ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಪೊಲೀಸರು ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ? ತಗೊಳ್ಬೇಕಿತ್ತಲ್ಲ, ಅದಾಗ್ತಾ ಇಲ್ವಲ್ಲ. ಪ್ರಯತ್ನ ಮಾಡಿದ್ದೀರಾ? ಯಾವುದು? ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ. ಇನ್ನು ಹೇಳ್ತೀನಿ, ನನ್ನ ಕುಟುಂಬದ ಹೆಣ್ಣುಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ, ಜೀವಂತ ಸಾಕ್ಷಿಯವರು ಇದ್ದಾರೆ. ಎಲ್ಲಿ ಕರ್ಕೊಂಡವ್ರು, ಯಾರು ಕರ್ಕೊಂಡು, ಎಲ್ಲವೂ ಇದೆ. ಅದನ್ನು SIT ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ನ್ಯಾಯ ಸಿಕ್ಕಿತಾ? ಅವತ್ತು ಸಿಕ್ಕಿತಾ? ಸಿಕ್ಕಿದ್ರೆ ಕೊಡ್ಬೋದಿತ್ತು, ಹೌದಲ್ವಾ? ಅವತ್ತು ಸಿಕ್ಕಿಲ್ಲ. ಇವತ್ತು ಪದ್ಮಲತನಿಗೂ ನ್ಯಾಯ ಸಿಗುತ್ತೆ, ಅದಕ್ಕೋಸ್ಕರ ಬಂದಿದೆ ಸರ್. ಪದ್ಮಲತನು ಅವರು ಮನೆಯವರು ಬರ್ತಾ ಇದ್ದಾರೆ. ಜೀವಭಯ ಅಂತ ಹೇಳಿದ್ರಲ್ಲ, ಯಾರಿಂದ ಜೀವಭಯ ಸರ್? ಅದು ಜೀವಭಯ ಅಂದ್ರೆ ಯಾರಿಂದ ನಾವು ಅದೇ ಹೇಳಲಿಕ್ಕೆ ಆಗಲ್ಲ, ಏನಕ್ಕೆ ಅಂತ. ಅದು ಇವಾಗ ಇಲ್ಲಿ ಗ್ರಾಮದಲ್ಲಿ ಆಗ್ತಾ ಇರೋ ವಿಷಯ ಗೊತ್ತಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗ್ಬೋದು ಎಲ್ಲ. ಅಂದ್ರೆ ಆ ಪ್ರಕರಣಗಳಿಗೆ ಇದು ಪ್ರಕರಣ ಸಂಬಂಧ ಇರೋದ? ಯಾವುದೇ ಆ ಪ್ರಕರಣಕ್ಕೆ ಸಂಬಂಧ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಆ ವ್ಯಕ್ತಿಗೆ ಸಂಬಂಧ ಅದು ಗೊತ್ತಿಲ್ಲ, ಆ ವ್ಯಕ್ತಿಗೆ ಗೊತ್ತಿಲ್ಲ. ಅದು ತನಿಖೆಯಲ್ಲಿ ಆಗುತ್ತೆ, ಅದು ನಾವು ಹೇಳಲಿಕ್ಕೆ ಆಗಲ್ಲ. ಯಾವ ವ್ಯಕ್ತಿ ಇದೆಯಾ ಇಲ್ಲೋ ಅದು ಗೊತ್ತಿಲ್ಲ, ಅದು ತನಿಖೆ ಆಗುತ್ತೆ. ನಿಮ್ಮ ಉದ್ದೇಶ ಸರ್, ಇಷ್ಟು ವರ್ಷಗಳ ನಂತರ ಬಂದು ದೂರು ಕೊಡ್ತಿರೋಂತ ಉದ್ದೇಶ ಸರ್? ಇಷ್ಟು ವರ್ಷ ಅಂತ ನಾನು ಹೇಳಿದಿನಲ್ಲ, ಇಂಥ ಒಂದು SIT ತಂಡ ಬಂದದಕ್ಕೆ ಬಂದಿರೋದು. SIT ತಂಡ ಅವ್ರ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ಎಲ್ಲ ಬರ್ತಿರಲಿಲ್ಲ ನಾವು. ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈಗ ನನಗೆಲ್ಲ, ಅವರಿಗೆ ನ್ಯಾಯ ಸಿಗುತ್ತೆ. ಅದು ಯಾರು ದುಡ್ಬೇಕು? ಈಗ ನಿಮ್ಮ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ SIT ಇರಬೇಕಾದ್ರೆ ಆ ಪೊಲೀಸರು ನಿಮ್ಗೆ ನ್ಯಾಯ ಕೊಡಿಸಂತೆ ನಂಬಿಕೆ ಅಲ್ಲ, ಈ ಪೊಲೀಸರು ನಮಗೆ ನಾನು ತಿಳಿಮಟ್ಟಿಗೆ ಕರ್ನಾಟಕ ಇವಾಗ ಇದರ ಒಂದು ಮುಖ್ಯ ದೊಡ್ಡ ಹುದ್ದೆಯಲ್ಲಿರುವವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರ ಮೇಲೆ ನಂಬಿಕೆ ನ್ಯಾಯ ಕೊಡಿಸಿಲ್ಲ. ಅದು ಯಾರ್ದು ಹುಡುಕ್ಲಿ, ಆ ಟೈಮಲ್ಲಿ ಎಲ್ಲೊಂದು ಕಾಣೆ ಆಗಿದ್ದಾರೆ, ಅವ್ರು ಹೌದಲ್ಲ ಅಂತ ಗೊತ್ತಾಗಬೇಕು. ಆ ಟೈಮಲ್ಲಿ ಎಲ್ಲೊಂದು ಕಡೆ ಕಾಣೆ ಆಗಿದ್ದಾರೆ, ಹೌದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರಲಿ. ಯಾರ್ಯಾರು ದೂರು ಕೊಟ್ಟಿರಿ ನೀವು ಕಾಣೆ ಆದಾಗ? ಅಂದ್ರೆ ನೀವು ನಿಮ್ ಕುಟುಂಬದ ಅಂತ ಹೇಳಿದ್ರೆ ಈಗ ಒಂದು ಶವನ ನೋಡಿದೆ ಅಂತ ಹೇಳಿದ್ರೆ ಯಾರ್ಯಾರು ದೂರು ಕೊಟ್ಟಿದ್ರಿ? ಯಾರ್ಯಾರಿಗೆ? ಈಗ ತಗೊಂಡಿಲ್ಲ ಅಂದ್ರೆ SP ಆಫೀಸ್ ಹೋಗ್ತೀರಾ, SP ಇಲ್ಲ ಅಂದ್ರೆ ಮತ್ತೊಂದ್ ಕಡೆ ಹೋಗ್ತಾರೆ, ಎಲ್ಲೆಲ್ಲ ಹೋಗ್ತೀರಾ? ಅದು ನೋಡಿದ್ವಲ್ಲ ಸರ್, ನೋಡ್ತಾ ಇದೀವಲ್ಲ ಸರ್, ಏನೆಲ್ಲ ಆಗ್ತಾ ಅಂತ. ಒಂದು ವಿಷಯ ನಾನು ಹೇಳ್ತೀನಿ. 2012ರಲ್ಲಿ ಚಾರ್ಮಾಡಿಯಲ್ಲಿ ಒಂದು ಬಸ್ ಆಕ್ಷನ್ ಎಲ್ಲ ತಳ್ಳಿ ಹಾಕಿಬಿಟ್ಟು ಕೊಲೆ ಮಾಡಿರೋದು 2012ರಲ್ಲಿ, ಎಲ್ಲರಿಗೂ ಗೊತ್ತಿರಬಹುದು. ತಳ್ಳಿ ಹಾಕಿ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ. ನನ್ನ ಸಂಬಂಧಿಕ, ನನ್ನ ಚರಂಪಾಡಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಳ್ಳಿ ಹಾಕಿರೋದು ತನಿಖೆ ಆಗಿದೆ, ಲೋಕಾಯುಕ್ತ ತನಿಖೆ ಆಗಿದೆ. ಯಾರ್ಯಾರು ತಪ್ಪಿಸಲು ಕೊಟ್ಟಿದ್ದಾರೆ, ಹಿಂದಿನ ನ್ಯಾಯ ಸಿಗಲಿಲ್ಲ. ಮತ್ತೇನೇನು ಸರ್, ಇದರಲ್ಲಿ ಸಿಕ್ಕಿದ್ರೆ ಸಿಗಲಿ ಸರ್, ಅದು ಯಾರಂತ ಹುಡುಕಲಿ ಸರ್. ಇವಾಗ ನಾವು ಒಂದು ವಿಷಯ ಹೇಳ್ತೀನಿ, ನಾವು ಯಾರ ಮೇಲೂ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ. ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಆವತ್ತಿದ್ದ ಪೊಲೀಸರು ಆವತ್ತು ಧರಿಸಿದ ಕಾಕಿಯನ್ನೇ ಇವತ್ತು ಧರಿಸಿದ್ದಾರೆ. ಆ ಪೊಲೀಸರ ಮೇಲೆ ಇಲ್ಲದ ನಂಬಿಕೆ ಈ ಪೊಲೀಸರ ಮೇಲೆ ಹೇಗೆ? ಅದು ಇವಾಗ ಒಂದು ವಿಷಯ ಮಾಡಿ, ನಾಳೆ ಸೋಮವಾರ ಆತಲ್ಲ, ಸೋಮವಾರ ಬರ್ತಾ ಇದೀವಿ, ತನಿಖೆ ಆಗಲಿ, ತನಿಖೆ ಆದ ನಂತರ ಅವರೇ ಹೇಳಿ, ಇಲ್ಲ ಆವಾಗ ನಾನು ಹೇಳ್ತೀನಿ. ಎಸ್, ಓಕೆ.